ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಒಂದು ಮನೆ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಹೊಂದಿದ್ದಾಗ ಮೊದಲಿಗೆ ನಿಮ್ಮ ಮನೆಯಲ್ಲಿ ಯಾವ ರಾಶಿಯವರಿಗೆ ಗುರುಬಲ ಇದೆ ಅಂತೇಳಿ ತಿಳ್ಕೋಬೇಕಾಗುತ್ತೆ. ಮನೆ ಕಟ್ಟೋದಕ್ಕೆ ನಿಮ್ಮ ಬೆಡ್ರೂಮ್ ಕೊಠಡಿಗಳು ಯಾವ ಅಳತೆಯಲ್ಲಿರಬೇಕು. ಕೆಲವರು ಬೆಡ್ರೂಮ್ಗಳಲ್ಲಿ ವಾರ್ಡ್ರೂಬನ್ನು ಮಾಡಿದಾಗ ರೂಮ್ಗಳು ಚಿಕ್ಕವಾಗ್ತವೆ, ಅಥವಾ ಬೀರು ಕಪಾಟುಗಳನ್ನು ಇಡುವಾಗ ಅದರ ಅಳತೆಗಳು ಮತ್ತು ನಿಮ್ಮ ಮಂಚದ ಅಳತೆ ಮತ್ತು ಅಲ್ಲಿ ತಿರುಗಾಡಲಿಕ್ಕೆ ಕೂತ್ಕೊಳ್ಳಿಕ್ಕೆ ಸಂಬಂಧಿಸಿದ ಅಳತೆಗಳನ್ನು ಗಮನಿಸಿ ನೀವು ನಿಮ್ಮ ಮನೆಯ ಅಳತೆಯನ್ನು ಮಾಡ್ಕೊಂಬೋದು ಒಳ್ಳೆಯದು. 2 ರೂಮ್ ಬೇಕಾ, 3 ರೂಮ್ ಬೇಕಾ? ಇತ್ತೀಚೆಗೆ ಬಹುತೇಕ ಕಡೆ ಬಾತ್ರೂಮು ಮಾಡಿದಾಗ ಕೆಲವರು ಬಾತ್ರೂಮಲ್ಲೇ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊತಾ ಇರ್ತಕ್ಕಂಥದ್ದು ಉಂಟು. ವಾಷಿಂಗ್ ಮಿಷಿನ್ ಸ್ಪೇಸು ಮತ್ತು ಬಾತ್ರೂಮಿಗೆ ಸಂಬಂಧಪಟ್ಟ ಸ್ಪೇಸ್ಗಳನ್ನ ನೋಡಿಕೊಂಡು ಅಳತೆಗಳನ್ನು, ಪ್ರತಿಯೊಂದು ಕೊಠಡಿಯ ಅಳತೆ ಎಷ್ಟು ಬರ್ಬೋದು ಅಂತೇಳಿ ತಿಳ್ಕೊಂಡು ಸರಿಯಾದಂಥ ಆಯವನ್ನು ಮಾಡಿಸ್ಕೊಂಬೋದು ಬಹಳ ಉತ್ತಮ. ಇಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ವಾಸ್ತು ವಿಚಾರಗಳನ್ನು ತಿಳಿದಿರ್ತಕ್ಕಂಥವರಿಂದ ವಾಸ್ತು ಪ್ಲ್ಯಾನ್ ಮಾಡಿಸ್ಕೊಂಬೋದು ಭಾಳ ಉತ್ತಮ. ಇಲ್ಲಿ ಕೆಲವೊಂದು ಸಲ ನೀವು ಮನೆಗೆ ಅಂತೇಳಿ ಆಯದ ಪ್ಲ್ಯಾನ್ ತೆಗೆದುಕೊಂಡಿರ್ತೀರಿ. ಈ ಕಡೆಯಲ್ಲಿ ಒಂದು ಕೆನಾಪಿ ಅಥವಾ ಈಚೆ ಕಡೆ ಸಿಟ್ಔಟ್ ಅಂತೇಳಿ ಎಕ್ಸೆಸ್ ಆಗಿ ಕಟ್ಟಲಿಕ್ಕೆ ಹೋಗ್ತೀರಿ. ಆ ಕಟ್ಟುವ ಸಂದರ್ಭದಲ್ಲಿ ಆ ಕೆನಾಪಿ ಅಥವಾ ಏನು ಸಿಟ್ಔಟ್ ಅಂತ ಇರ್ತದೋ ಅದನ್ನು ಸಹ ಆಯಕ್ಕೆ ತೆಗೆದುಕೊಂಡು ಕಟ್ಟೋದು ಬಹಳ ಉತ್ತಮ. ಇನ್ನು ಕೆಲವೊಂದು ಕಡೆಯಲ್ಲಿ ನೀವು ಯಾವ ಕಡೆ ಮೆಟ್ಟಲುಗಳನ್ನು ಮಾಡಬೇಕು ಅಂತ ಇರ್ತೀರಿ ಅದನ್ನು ಗಮನಿಸಿ. ಒಳಗಡೆಯಿಂದ ಮೆಟ್ಟಲು ಕೊಡ್ತಕ್ಕಂಥವ್ರು ಅಥವಾ ಹೊರಗಡೆಯಿಂದ ಮೆಟ್ಟಿಲು ಯಾವ ಕಡೆ ಬಂದರೆ ಶುಭಪ್ರದ, ನಿಮ್ಮ ಮನೆಯ ಮುಖ್ಯ ರಸ್ತೆ ಅಥವಾ ರೋಡು ಯಾವ ಕಡೆ ಇದೆ ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳ್ಕೊಂಡು ಆ ರೋಡಿಗಿಂತ ನಿಮ್ಮ ಮನೆ ಒಂದು 3 ಅಡಿ ಎತ್ತರವಾಗಿದ್ದರೆ ಭಾಳ ಒಳ್ಳೆಯದು. ಯಾಕೆಂತಂದರೆ ಮುಂದೆ ಆ ರೋಡ್ ಏನಾದರೂ ಕಾಂಕ್ರೀಟ್ ಆದರೆ ಅಥವಾ ರೋಡ್ ಎತ್ತರ ಆದರೆ ಮತ್ತೆ ನಿಮ್ಮ ಮನೆಗೆ ಸಮಸ್ಯೆ ಆಗಬಾರ್ದು. ಯಾವುದೇ ಕಾರಣಕ್ಕೂ ಮನೆಯ ಮುಂದೆ ಹೆಚ್ಚಿನ ಜಾಗವನ್ನು ಬಿಟ್ಟುಕೊಂಡು ಆದಷ್ಟು ಮನೆಯನ್ನು ಹಿಂದೆ ತೆಗೆದುಕೊಂಡು ಕಟ್ಕೊಂಬೋದು ಭಾಳ ಉತ್ತಮ. ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ, ನನಗೆ ಬಂದಿರತಕ್ಕಂಥ ಕೇಸು ತುಂಬ ಕಡೆ ನೋಡಿದಾಗ ಯಾಕೋ ಮನೆ ಕಟ್ಕೊಂತೀವಿ ಅಲ್ವಾ ಅಂತೇಳಿ ಅವರ ಜಮೀನಿನಲ್ಲಿ ಮನೆಯನ್ನು ಕಟ್ಕೊತಾರೆ. ಆ ಕಟ್ಕೊಂಡು ಆದ ನಂತರ ಅಲ್ಲಿ ಗೇಟು ಅಥವಾ ಇನ್ನಿತರ ರೋಡ್ಗಳನ್ನು ನೋಡುವಾಗ ಮನೆಯನ್ನು ವಾಸ್ತು ಪ್ರಕಾರ ಇರ್ತದೆ, ಆ ಗೇಟು ಅಥವಾ ರೋಡು ವಾಸ್ತು ಪ್ರಕಾರ ಸಿಗೋದಿಲ್ಲ. ಕೆಲವೊಂದು ಮನೆಗಳಲ್ಲಿ ಅದು ಉತ್ತರ ಈಶಾನ್ಯಕ್ಕಿಂತ ಮುಖ್ಯ ಬಾಗಿಲಿಟ್ಕೊಂಡಿರ್ತಾರೆ. ಉತ್ತರ ಈಶಾನ್ಯದಿಂದ ವಾಯುವ್ಯಕ್ಕೆ ಬಂದು ವಾಯುವ್ಯದಿಂದ ಪಶ್ಚಿಮ ನೈಋತ್ಯವಾಗಿ ರೋಡ್ಗೆ ಹೋಗಿರ್ತಕ್ಕಂಥ ಮನೆಗಳನ್ನು ತುಂಬ ನೋಡಿದ್ದೀನಿ. ಈ ಸಿಚುಯೇಷನ್ನಲ್ಲಿ ಏನಾಗುತ್ತೆ ಅಂದರೆ, ಅಂತಹ ಮನೆಗಳು ಸ್ವಲ್ಪ ಅಭಿವೃದ್ಧಿ ಹೊಂದಲಿಕ್ಕೆ ಸಮಸ್ಯೆಗಳು ಉಂಟಾಗುತ್ತೆ, ಹಣಕಾಸಿನ ಸಮಸ್ಯೆಗಳನ್ನು ತೋರಿಸುತ್ತೆ. ಮನೆಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅಡ್ಡಿ ಆತಂಕಗಳನ್ನು ಉಂಟಾಗುವ ಕಾರಣ ನೀವು ಮನೆ ಕಟ್ಟೋದಕ್ಕೆ ಮುಂಚೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ನೀವೇನಾದರೂ ಉತ್ತರದ ಬಾಗಿಲಿಟ್ಕೊಂಡ್ರೆ ಉತ್ತರ ಈಶಾನ್ಯದ ಮಾರ್ಗ ಇದ್ದರೆ ಭಾಳ ಒಳ್ಳೆಯದು. ಪೂರ್ವ ಈಶಾನ್ಯದಲ್ಲಿ ಬಾಗಿಲಿಟ್ಕೊಂಡ್ರೆ ಪೂರ್ವ ಈಶಾನ್ಯದ ನಡಿಗೆ ಇದ್ದರೆ ತುಂಬ ಉತ್ತಮ. ಇದನ್ನು ವಿಶೇಷವಾಗಿ ಗಮನಿಸಬೇಕಾದಂಥ ವಿಚಾರ ಆಗಿರ್ತದೆ. ಹಾಗೆ ನಿಮ್ಮ
ಮನೆಯ ಬೆಡ್ರೂಮ್ಗಳಲ್ಲಾಗಿರ್ಬೋದು, ಹಾಲ್ನಲ್ಲಾಗಿರ್ಬೋದು, ಅಥವಾ ಈಚೆ ಕಡೆ ಸಿಟ್ಔಟ್ನಲ್ಲಿ ಆಗಿರ್ಬೋದು. ಕುರ್ಚಿಗಳನ್ನು ಹಾಕ್ತಕ್ಕಂಥದ್ದು, ಡೈನಿಂಗ್ ಟೇಬಲ್ ಯಾವ ರೀತಿ ಹಾಕಬೇಕು, ಊಟಕ್ಕೆ ಯಾವ ರೀತಿ ಕೂತ್ಕೋಬೇಕು, ಆ ಡೈನಿಂಗ್ ರೂಮಲ್ಲಿ ವಾಶ್ ಬೇಸಿನ್ ಎಲ್ಲಿ ಬರಬೇಕು, ಕಿಟಕಿಗಳು ಎಲ್ಲಿ ಬರಬೇಕು ಅಂತಕ್ಕಂಥ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಂಡು ಅನಂತರ ಮನೆ ಕಟ್ಕೊತಕ್ಕಂಥದ್ದು ಒಳ್ಳೆಯದು. ಅಥವಾ ಪೂರ್ಣ ಪ್ರಮಾಣವಾದಂಥ ಎಲ್ಲೆಲ್ಲಿ ಕಿಟಕಿಗಳು ಬಾಗಿಲುಗಳು ಬರಬೇಕು ಅಂತಕ್ಕಂಥ ಪೂರ್ಣ ಪ್ರಮಾಣದ ಪ್ಲ್ಯಾನ್ ನಿಮಗೆ ಸಿಕ್ಕಿದ್ರೂ ಸಹ ಸಾಮಾನ್ಯವಾಗಿ 75ರಿಂದ 80% ಗೊಂದಲಗಳು ನಿವಾರಣೆ ಆಗುತ್ತೆ, ನಿಮಗೆ ಅನುಕೂಲಗಳು ಆಗುತ್ತೆ. ಇನ್ನು ಆ ಮನೆಗೆ ಎಷ್ಟು ಬಾಗಿಲುಗಳು ಬರಬೇಕು, ಆ ಬಾಗಿಲುಗಳು ಉಚ್ಚ ಸ್ಥಾನದಲ್ಲಿ ಇದೆಯೇ ಇಲ್ಲವೇ ಅಂತಕ್ಕಂಥದ್ದನ್ನು ಸಹ ಸರಿಯಾಗಿ ನಿರ್ಧರಿಸಿಕೊಂಡು ಮುಂದುವರಿತಕ್ಕಂಥದ್ದು ಭಾಳ ಒಳ್ಳೆಯದು. ನಿಮ್ಮ ಮನೆಯ ಮುಖ್ಯ ಬಾಗಿಲೆದುರಿಗೆ ಯಾವುದೇ ಆಗಲಿ ಮಸೀದಿಗಳಾಗಿರ್ಬೋದು, ಚರ್ಚ್ ಗೋಡೆಗಳಾಗಿರ್ಬೋದು, ಅಥವಾ ಚರ್ಚ್ ಆಗಿರ್ಬೋದು, ಇಂಥವೆಲ್ಲ ಇದ್ದಾಗ ಸಮಸ್ಯೆಗಳು ಕ್ರಿಯೇಟ್ ಆಗೋ ಸಾಧ್ಯತೆ ಇರೋದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.